ಎಲ್ರಿಗೂ ಸಮೇತ ರಾಷ್ಟ್ರ ಧ್ವಜ ಅನ್ನತಕ್ಕಂಥದ್ದು ಗೊತ್ತಿದೆಯಲ್ಲಪ್ಪ? ರಾಷ್ಟ್ರಗೀತೆ ಇದ್ರ ಬಗ್ಗೆ ನೀವು ಆಲ್ರೆಡಿ ಎಲ್ಲ ತಿಳ್ಕೊಂಡಿರ್ಬೋದು 6 ಮತ್ತು 7ನೇ ತರಗತಿಯಲ್ಲಿ. ಆದ್ರೂ ಸಮೇತ ಈ ವರ್ಷ ಅಲ್ಲಿ ರಾಷ್ಟ್ರ ಧ್ವಜ ಅಂತಕ್ಕಂಥದ್ರ ಬಗ್ಗೆ, ರಾಷ್ಟ್ರಗೀತೆ ಬಗ್ಗೆ ಸ್ವಲ್ಪ ನಾವು ದೀರ್ಘವಾಗಿ ವಿಚಾರವನ್ನು ತಿಳ್ಕೊಳ್ಳೋಣ. ಹಾಗಾದ್ರೆ ರಾಷ್ಟ್ರ ಧ್ವಜ ಯಾವುದು ಲಕ್ಷ್ಮಿ? ರಾಷ್ಟ್ರ ಧ್ವಜ ಯಾವುದು? ನಮ್ದು ಕೇಸರಿ, ಬಿಳಿ, ಹಸಿರು 3 ಬಣ್ಣದಿಂದ ಕೂಡಿದ ಧ್ವಜ. ಧ್ವಜ, ಎಸ್. ಅದಕ್ಕೆ ನಾವು ರಾಷ್ಟ್ರೀಯ ಚಿಹ್ನೆಗಳು ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಮಕ್ಕಳ ನಿಮಗೆ ರಾಷ್ಟ್ರೀಯ ಚಿಹ್ನೆಗಳು ಅಂತ ಇದಾವೆ. ಯಾವ್ಯಾವು? ರಾಷ್ಟ್ರ ಗೀತೆ ಯಾವುದು? ಜನಗಣ ಕೂತ್ಕೋ. ರಾಷ್ಟ್ರೀಯ ಕ್ರೀಡೆ ಅಂತ ಅಂದ್ಬಿಟ್ಟು ನಾವು ಯಾವ್ದನ್ನ ಕರಿತೀವಿ? ಹಾಕಿ. ರಾಷ್ಟ್ರೀಯ ಹಣ್ಣು ಅಂತ ಯಾವ್ದು ಕರಿತೀವಿ? ಮಾವಿನ ಹಣ್ಣು. ರಾಷ್ಟ್ರೀಯ ಮರ ಅಂತ ಯಾವ್ದು ಕರಿತೀವಿ? ರಾಷ್ಟ್ರೀಯ ಪ್ರಾಣಿ ಅಂತ ಯಾವ್ದು ಕರಿತೀವಿ? ಹುಲಿ. ಹುಲಿ. ಹಾಗೆ ರಾಷ್ಟ್ರೀಯ ಕ್ರೀಡೆ ಇವೆಲ್ಲ ಏನಿವು? ಚಿಹ್ನೆಗಳು. ಹೌದಲ್ಲಪ್ಪ? ರಾಷ್ಟ್ರೀಯ ಕರೆನ್ಸಿ ಗೊತ್ತಾ? ಯಾವ್ದಮ್ಮ ಲಕ್ಷ್ಮಿ? ವೆರಿ ಗುಡ್. ರೂಪಾಯಿಯನ್ನ ನಾವು ರಾಷ್ಟ್ರೀಯ ಚಿಹ್ನೆಯಾಗಿ ನಾವು ಕರೆನ್ಸಿ ಅಂತ, ಇಂಡಿಯನ್ ಕರೆನ್ಸಿ ಅಂತ ಯಾವ್ದು ಕರಿತೀವಿ? ರೂಪಾಯಿ. ನೋಡು, ಈಗ ಫಾರಿನ್ ಅಲ್ಲಿ, ಈಗ ಅಮೆರಿಕದಲ್ಲಿ ಡಾಲರ್ ಅಂತ ಕರೀತಾರೆ, ಡಾಲರ್. ಅದೇ ಇಂಗ್ಲೆಂಡ್ ಅಲ್ಲಿ ಯೂರೋ ಅಂತ ಕರೀತಾರೆ. ಹೀಗೆ ಕರೆನ್ಸಿಗಳನ್ನ ನಮ್ಮ ದೇಶದ ರಾಷ್ಟ್ರೀಯ ಕರೆನ್ಸಿ ರೂಪಾಯಿ. ಹೌದಾ? ಹೀಗೆ ನಮ್ಮ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಒಂದಾದಂತಹ ರಾಷ್ಟ್ರ ಧ್ವಜ. ಈ ರಾಷ್ಟ್ರ ಧ್ವಜದ ಬಗ್ಗೆ ನಾವು ಅಧ್ಯಯನ ಮಾಡೋದಾದ್ರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸ್ತದೆ ಇದು. ರಾಷ್ಟ್ರ ಧ್ವಜದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ, ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ನಿಯಮಗಳನ್ನು ತಿಳ್ಕೊಳ್ಳೋಣ. ಎಸ್, ನಿಮ್ಮ ಒಂದು ಸಾಹಿತ್ಯದಲ್ಲಿ ವಿಶ್ವದ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದಂತಹ ರಾಷ್ಟ್ರ ಧ್ವಜವನ್ನು ಹೊಂದಿರುತ್ತದೆ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ತನ್ನದೇ ಆದಂತಹ ಒಂದು ರಾಷ್ಟ್ರ ಧ್ವಜ ಇದ್ದೇ ಇರ್ತದೆ. ಇದೆಯಲ್ಲ? ಪಾಕಿಸ್ತಾನ ನೋಡಿದ್ರಲ್ಲ, ಪಕ್ಕ ನಮ್ದು ನೆರೆ ದೇಶದ ಅದ್ರೊಳಗೆ ಚಂದ್ರ ಮತ್ತೆ ಒಂದು ಸ್ಟಾರ್ ಇರ್ತಕ್ಕಂಥ ಒಂದು ಫ್ಲಾಗ್ ಇದೆಯಲ್ಲ? ಅದೇ ತರ ನ್ಯೂಜಿಲೆಂಡ್ ಕೇಳಿದ್ರಲ್ಲಪ್ಪ, ನ್ಯೂಜಿಲೆಂಡ್ ಇದು ವೈ ತರ ಇದ್ಬಿಟ್ಟು ಅದ್ರೊಳಗೆ ಹಾಗೆ ಅಮೆರಿಕಾ ಇದೇ ತಾನೆ. ನಮ್ಮ ಶ್ರೀಲಂಕಾದಲ್ಲಿ ಸಿಂಹದ ಒಂದು ಲಾಂಛನ ಇದೆ ನೋಡಿ, ಫ್ಲಾಗ್ ಇದೆ ನೀಲಿ ಕಲರ್ ಇದ್ದು. ಹೀಗೆ ಒಂದೊಂದು ದೇಶದಲ್ಲಿ ಪ್ರತಿಯೊಂದು ತನ್ನದೇ ಆದಂತಹ ವಿಶಿಷ್ಟವಾದಂತಹ ಒಂದು ಸಂಕೇತವಾಗಿರ್ತಕ್ಕಂಥ ರಾಷ್ಟ್ರಧ್ವಜ ಇರ್ತದೆ. ಹಾಗೆ ನಮ್ಮ ದೇಶದ್ದು ಹಾಗೆ. ಭಾರತದ ರಾಷ್ಟ್ರಧ್ವಜವನ್ನ ಯಾರಪ್ಪ ರೂಪಿಸಿದ್ರು? ಪಿಂಗಾಲಿ ವೆಂಕಯ್ಯ. ನಮ್ಮ ರಾಷ್ಟ್ರಧ್ವಜವನ್ನ ರೂಪಿಸಿದವರು ಯಾರು? ಪಿಂಗಾಲಿ ವೆಂಕಯ್ಯ ಅಂತಕ್ಕಂಥದ್ದು. ಈ ಮಹಾನ್ ಪುರುಷರು ಪಿಂಗಾಲಿ ವೆಂಕಯ್ಯ ನವರು ಈ ರಾಷ್ಟ್ರಧ್ವಜವನ್ನ ಒಂದು ಮೆರುಗನ್ನ ತಂದರು. ಈ ಪಿಂಗಾಲಿ ವೆಂಕಯ್ಯನವರು ಬೇರೆ ಯಾರು ಅಲ್ಲ, ನಮ್ಮ ನೆರೆಯ ರಾಜ್ಯ ಆದಂತಹ ಆಂಧ್ರ ಪ್ರದೇಶದವರು. ಇವರು ಆಂಧ್ರ ಪ್ರದೇಶದವರು. ಸುಮಾರು 30 ಮಾದರಿಯ ಧ್ವಜಗಳನ್ನು ತಯಾರಿಸಿದ್ದಾರೆ. 30 ಮಾದರಿಯ ಧ್ವಜಗಳನ್ನ ಪಿಂಗಾಲಿ ವೆಂಕಯ್ಯನವರು 1916ರಲ್ಲಿ ವೆಂಕಯ್ಯನವರು ಸುಮಾರು 30 ಮಾದರಿ ಧ್ವಜಗಳನ್ನು ತಯಾರಿಸಿದ್ದಾರೆ. ಅದರಲ್ಲಿ ಅವರ ಒಂದು ಪುಸ್ತಕ ಯಾವುದು? ಮನ ಜಾತಕಮು ಅಂತಕ್ಕಂಥ ಒಂದು ಪುಸ್ತಕ ಬರ್ತಾರೆ. ಪಿಂಗಾಲಿ ವೆಂಕಯ್ಯನವರು ರಚನೆ ಮಾಡಿರ್ತಕ್ಕಂಥ ಪುಸ್ತಕ ಯಾವ್ದಪ್ಪ ಅಂತಂದ್ರೆ ಮನ ಜಾತಕಮು. ಇದೊಂದು ಅವ್ರು ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪುಸ್ತಕದಲ್ಲಿ 30 ಮಾದರಿಯ ಒಂದು ಧ್ವಜಗಳನ್ನ ಇಲ್ಲಿ ರೂಪಿಸಿದ್ದಾರೆ, ಲಿಖಿಸಿದ್ದಾರೆ. ಹಾಗಾದ್ರೆ ನಮ್ಮ ರಾಷ್ಟ್ರಧ್ವಜವನ್ನು ರೂಪಿಸಿದಂತಹ ವ್ಯಕ್ತಿ ಯಾರು? ಪಿಂಗಾಲಿ ವೆಂಕಯ್ಯನವರು. ಪುಸ್ತಕ ಯಾವುದು? ಮನ ಜಾತಕ. ಸೊ ಹೀಗೆ ಪಿಂಗಾಲಿ ವೆಂಕಯ್ಯನವರು ರೂಪಿಸಿದಂತಹ ನಮ್ಮ ರಾಷ್ಟ್ರಧ್ವಜ ಅಂಗೀಕರಿಸಿದ ಯಾವಪ್ಪ ಅಂತಂದ್ರೆ ಜುಲೈ 22, 1947. ಜುಲೈ 22, 1947ರಂದು ಭಾರತ ಸರ್ಕಾರ ಅಂಗೀಕರಿಸಿತು ಅಧಿಕೃತ ರಾಷ್ಟ್ರಧ್ವಜ ಅಂತ ಅಂದ್ಬಿಟ್ಟು.
ಅಂದಿನಿಂದ ಇಂದಿನವರೆಗೂ ಸ್ವತಂತ್ರ ಭಾರತವು ತ್ರಿವರ್ಣ ಧ್ವಜವನ್ನ ರಾಷ್ಟ್ರ ಧ್ವಜವೆಂದು ಪರಿಗಣಿಸಲ್ಪಟ್ಟಿದೆ. ಯಾವ ಧ್ವಜ ಬಂತಪ್ಪ ಅಂತಂದ್ರೆ 1947 ಜುಲೈ 22. ಸರ್ ಹಾಗಾದ್ರೆ 1947ಕ್ಕಿಂತ ಹಿಂದೆ ಯಾವುದು ಧ್ವಜ ಇದ್ದಿಲ್ಲ? ಇತ್ತು. ನಮ್ಮ ದೇಶ ಪುರಾಣ ಪುರುಷರ ಒಂದು ಕಾಲದಿಂದಲೂ ಸಮೇತ ಇದೆ. ನೀವು ಕೇಳಿರ್ಬೋದು, ಯಾವುದು ವಿಜಯನಗರ ಸಾಮ್ರಾಜ್ಯದ ಅರಸರು ಮಾಡಿರತಕ್ಕಂತಹ ಒಂದು ರಾಜರ ಕಾಲದಲ್ಲಿ ಅವರು ರಥ ಯಾರು ರಾಜ ಮುಂದೆ ವಿಜಯನಗರ ಕೃಷ್ಣದೇವರಾಯ ಮುಂದೆ ಹೋಗ್ಬೇಕಾದ್ರೆ ವರಾಹ ಇರ್ತಕ್ಕಂಥ ಒಂದು ರಾಷ್ಟ್ರ ಲಾಂಛನ ಇತ್ತು, ಗೊತ್ತಾ? ಅಲ್ಲಿಂದ ಅದೇ ಮೈಸೂರು ರಾಜರು ಸಮೇತ ಆಳ್ವಿಕೆ ಮಾಡಿದ ಗಂಡು ಬೇರೆಯಿಂದ ಇರ್ತಕ್ಕಂಥ ಒಂದು ರಾಷ್ಟ್ರ ಧ್ವಜ ಇತ್ತು, ಅವ್ರದ್ದು ಲಾಂಛನ ಇತ್ತು. ಅದ್ಯಾಕೆ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣನಿಗೆ ಸಾರಥಿಯಾದಂತಹ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಯುದ್ಧ ಮಾಡಬೇಕಾದ್ರೆ ಆ ರಥದ ಮೇಲೆ ಒಂದು ಬಾವುಟ ಆಗ್ತಾ ಇತ್ತು. ಯಾವುದು? ಆಂಜನೇಯನ ವ್ರತ. ಹನುಮ ಇರ್ತಕ್ಕಂಥ ಆಂಜನೇಯ, ಮಾರುತಿ ಇರ್ತಕ್ಕಂಥ ಒಂದು ಧ್ವಜ. ಹೀಗೆ ಪುರಾಣ ಪುಣ್ಯ ಕಾಲದಿಂದಲೂ ಸಮೇತ ಒಂದು ಧ್ವಜ ಅಂತಕ್ಕಂಥದ್ದು ಇತಿಹಾಸದ ಇದೇ ಇದೆ. ಅರ್ಥ. ಹಾಗೆ ಇದ್ದಂತ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಷ್ಟ್ರ ಧ್ವಜವನ್ನ ಇತಿಹಾಸದಲ್ಲಿ ತಿಳಿದುಬೇಕಾದ್ರೆ 1857 ಈ ಇಸ್ವಿ ನೆನಪಿಟ್ಕೋಬೇಕು. 1857 ಏನಿದು ಇತಿಹಾಸದ ಪ್ರಕಾರ? ಎಸ್, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಅಂತ ಹೇಳ್ತೀವಿ, ಹೌದಾ? ಸೊ ಅವಾಗ 1857ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆಯ ಒಂದು ಸಂದರ್ಭದಲ್ಲಿ ಭಾರತೀಯರು ಸ್ವಾತಂತ್ರ್ಯದ ಪರಿಕಲ್ಪನೆ ಬೆಳವಣಿಗೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋತ್ಸಾಹಿಸಿತು. ನಂತರ ದಿನಗಳಲ್ಲಿ ರಾಷ್ಟ್ರ ಪ್ರೇಮ ಮರೆಯತಕ್ಕಂತ ಪ್ರತೀಕವಾಗಿ ರಾಷ್ಟ್ರಧ್ವಜ ತಯಾರಿಕೆ ಪ್ರಕ್ರಿಯೆ ಆರಂಭವಾಯಿತು. ಆ ಸಂದರ್ಭದಲ್ಲಿ 1852ರಿಂದ ಹೌದಲ್ಲ ಸಿಪಾಯಿ ದಂಗೆಯಿಂದ ಇಲ್ಲಿಂದ ಪ್ರಾರಂಭ ಆಗುತ್ತೆ ಧ್ವಜ ಒಂದು ಬೇಕಲ್ಲ ನಮ್ಮ ದೇಶಕ್ಕೆ ಅಂತ. ಅವಾಗ ಏನ್ ಮಾಡಿದ್ರಪ್ಪ ಅಂತಂದ್ರೆ ಭಾರತದ ಪ್ರಥಮ ರಾಷ್ಟ್ರಧ್ವಜವನ್ನು ಆಗಸ್ಟ್ 7, 1906ರಂದು ಕಲ್ಕತ್ತಾದ ಪಾಸಿಯಾಬಾಗ್ನಲ್ಲಿ ಒಂದು ಚೌಕದಲ್ಲಿ ಆರೋಹಣಗೊಳಿಸಿದ್ದು. ಈ ರಾಷ್ಟ್ರಧ್ವಜದ ಒಂದೇ ಮಾತರಂ ಎಂದು ಬರೆಯಲಾಗಿತ್ತು. ಇಲ್ಲಿದೆ ನೋಡಿ ನಿಮ್ಮ ಚಿತ್ರದಲ್ಲಿ. 1906ರಲ್ಲಿ ಕೋಲ್ಕತ್ತಾದ ಪಾಸಿಯಾಬಾಗ್ ಚೌಕದಲ್ಲಿ ಆರೋಹಣಗೊಳಿಸಲಾಯಿತು. ಅದರ ಮಧ್ಯದಲ್ಲಿ ಏನಂತ ಇದೆ? ಒಂದೇ ಮಾತರಂ. ಅಂಡರ್ಲೈನ್ ಮಾಡ್ಕೊಳ್ಳಿ, ಒಂದೇ ಮಾತರಂ ಅಂತಕ್ಕಂತಹ ಒಂದು ಆಗಸ್ಟ್ 7ರಂದು ಒಂದೇ ಮಾತರಂ ಇದೆ. ಅದರೊಳಗೆ ಹಿಂದಿ ಒಳಗಿದೆ. ನಂತರ ಇದು 1907ರಲ್ಲಿ ಮತ್ತೆ ಸುಚೀಂದ್ರ ಪ್ರಸಾದ ಬೋಸ್ ಮತ್ತು ಸುಕುಮಾರ ಮಿತ್ರ ಎಂಬುವರಿಂದ ವಿನ್ಯಾಸಗೊಳಿಸಲ್ಪಟ್ಟಂತಹ ರಾಷ್ಟ್ರಧ್ವಜವನ್ನ ಮೇಡಮ್ ಕಾಮಾ ಹಾಗೂ ಇತರೆ ಕ್ರಾಂತಿಕಾರಿಗಳು ಆರೋಹಣಗೊಳಿಸಿದ್ರು. ಮತ್ತೆ ಏನಂತಿದೆ ನೋಡ, ಅಲ್ಲಿ ಚಂದ್ರ ಬಲಕ್ಕಿದ್ದು ಏನಕ್ಕೆ ಬಂತು? ಎಡಕ್ ಬಂತು. ಸೂರ್ಯ ಎಡಕ್ಕಿದ್ದು ಬಲಕ್ ಬಂದಿದೆ. ಅದೇ ಒಂದೇ ಮಾತರಂ ಇದೆ. ಅಲ್ಲೇನಪ್ಪ ಅಂತಂದ್ರೆ 1906ರಲ್ಲಿ ಎಲ್ಲ ಕಮಲದ ಹೂಗಳು ಹರಳಿದಾವೆ, ಅಲ್ಲ ಸರಿ ಮುಗಿದಾವೆ. 1906ರಲ್ಲಿ ಆಗಸ್ಟ್ 7ರಂದು ಒಂದೇ ಮಾತರಂ ಅಂತಕ್ಕಂಥ ಗೀತೆ ಇತ್ತು, ಹೌದಾ? ಮಗ್ಗ ಇದು ಕಮಲದ ಹೂ ಮಗ್ಗ ಆಗಿದಾವೆ. ಅದೇ 1907ರಲ್ಲಿ ಮೇಡಮ್ ಕಾಮ ಮತ್ತು ಸುಕುಮಾರ ಮಿತ್ರ ಅವರನ್ನ ಒಂದು ವಿನ್ಯಾಸವನ್ನು ಕೊಟ್ಟಿರೋದು. ಅಲ್ಲಿ ಕಮಲದ ಹೂಗಳು ಎಲ್ಲ ಏನಾಗಿದಾವೆ? ಅರಳಿದಾವೆ. ಸೊ ಇಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವು ನಿರ್ದಿಷ್ಟ ರೂಪ ಪಡೆದು ಓಂ ರೂಲ್ ಚಳವಳಿ ಅಂತಕ್ಕಂಥದ್ದು ಕೇಳಿದ್ರಲ್ಲ. ಓಂ ರೂಲ್ ಚಳವಳಿ ಅಂತಕ್ಕಂಥ ಸಂದರ್ಭದಲ್ಲಿ ಆಗ ಶ್ರೀಮತಿ ಅನಿ ಬೆಸೆಂಟ್ ಅಂತಕ್ಕಂಥವ್ರು, ಹಾಗೆ ತಿಲಕ್, ಲೋಕಮಾನ್ಯ ತಿಲಕ್ ಅವರು ತೃತೀಯ ರಾಷ್ಟ್ರಧ್ವಜ ಆರೋಹಣಗೊಳಿಸಲಾಯಿತು. 1921ರಲ್ಲಿ ವಿಜಯವಾಡದಲ್ಲಿ, ಅಂದಿನ ಬೇಜಾವಾಡ, 1921ರಲ್ಲಿ
ವಿಜಯವಾಡದಲ್ಲಿ ನಡೆಯುತ್ತಿದ್ದ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿ ಅವರಿಗೆ ವೆಂಕಯ್ಯನವರು ಹಸಿರು, ಕೆಂಪು ಪಟ್ಟಿ ಮತ್ತು ನೂಲುವ ಚರಕಿರುವ ಧ್ವಜವನ್ನು ಅರ್ಪಿಸಿದರು. ಯಾರು? ಏನು ಪಿಂಗಾಲಿ ವೆಂಕಯ್ಯನವರಿದ್ದಾರಲ್ಲ, ಇವರು 1921ರಲ್ಲಿ ಗಾಂಧೀಜಿಗೆ ಇದು ಬೇಡ ಅಂದ್ರು, ಇದು ಬೇಡ ಅಂದ್ರು, ಇದು ಬೇಡ ಅಂದ್ರು, ಇದು ಬೇಡ ಅಂದ್ರು. ಅವಾಗ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಇದೇ ವೆಂಕಯ್ಯನವರು 1921ರಲ್ಲಿ ಗಾಂಧೀಜಿಯವರಿಗೆ ನೂಲುವ ಚರಕ ಇರುವತಕ್ಕಂತಹ ಒಂದು ಧ್ವಜದ ನಡುವೆ ಚಕ್ರ ಇರೋದಂದ್ರೆ ಯಾವುದು? ಹಸಿರು ಮತ್ತೆ ಹಸಿರು ಮತ್ತು ಕೆಂಪು ಪಟ್ಟಿ ಇರ್ತಕ್ಕಂಥ ನೂಲುವ ಚರಕ ಧ್ವಜವನ್ನು ಅರ್ಪಿಸ್ತಾರೆ. ಎಲ್ಲಿ? ವಿಜಯವಾಡದಲ್ಲಿ. ಎಷ್ಟರಲ್ಲಿ? ವಿಜಯವಾಡದಲ್ಲಿ 1921ರಲ್ಲಿ ವೆಂಕಯ್ಯನವರು ಮಹಾತ್ಮ ಗಾಂಧೀಜಿಯವರಿಗೆ ಹಸಿರು ಮತ್ತು ಕೆಂಪು ಪಟ್ಟಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಹಸಿರು ಮತ್ತು ಕೆಂಪು ಪಟ್ಟಿಯನ್ನ ನೂಲುವ ಚರಕ, ಗಾಂಧೀಜಿಯವರು ನೂಲ್ತಕ್ಕಂತ ಚರಕವನ್ನು ಅರ್ಪಿಸ್ತಾರೆ. ಗಾಂಧೀಜಿಯವರು ಬಿಳಿ ಬಣ್ಣವನ್ನು ಸೇರಿಸಿಕೊಳ್ಳುವಂತೆ ಸಲಹೆ ನೀಡ್ತಾರೆ. ಅವಾಗ ಏನಪ್ಪಾ ವೆಂಕಯ್ಯನವರೇ, ಅಲ್ಲಿ ಹಸಿರು ಮತ್ತು ಕೆಂಪು ಪಟ್ಟಿ ಇದೆಯಲ್ಲ, ಆ ಒಂದು ಸ್ಥಳದಲ್ಲಿ ಬಿಳಿ ವಸ್ತ್ರವನ್ನು ನಿಲ್ಲಿಸಿ. ಯಾಕೆ ಹೇಳ್ರಿ? ಬಿಳಿ ಅಂತಕ್ಕಂಥದ್ದು ಶಾಂತಿಯ ಸಂಕೇತ, ಶಿಸ್ತಿನ ಸಂಕೇತ. ಹಾಗಾಗಿ ಬಿಳಿ ಬಣ್ಣವನ್ನ ಸಲಹೆಯನ್ನು ಕೊಡ್ತಾರೆ. ಅದರಂತ 4ನೇ ಧ್ವಜ ಸಿದ್ಧ ಆಗುತ್ತೆ. ಯಾವಾಗ? 1931ರಲ್ಲಿ. 1931ರಲ್ಲಿ ಆ ಒಂದು ರಾಷ್ಟ್ರದ ಇತಿಹಾಸದಲ್ಲಿ 31 ಅತ್ಯಂತ ವಿಶಿಷ್ಟವಾಗಿರುತ್ತೆ. ಯಾಕಂದ್ರೆ ಈ ವರ್ಷ ಕರಾಚಿಯಲ್ಲಿ, ಅಂದ್ರೆ ಈಗಿನ ಪಾಕಿಸ್ತಾನದಲ್ಲಿದೆ ಅದು. ಈಗ ಕರಾಚಿ ಎಲ್ಲಿದೆಪ್ಪ ಅಂತಂದ್ರೆ ಪಾಕಿಸ್ತಾನದಲ್ಲಿದೆ. ಅಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಭೆಯ ರಾಷ್ಟ್ರಕ್ಕೆ ಧ್ವಜವೊಂದರ ಪ್ರಾಮುಖ್ಯತೆಯನ್ನು ಬಲವಾಗಿ ಸಮರ್ಥಿಸಿತು. ಇದರಿಂದಾಗಿ ಧ್ವಜ ರಚನಾ ಸಮಿತಿಯೊಂದು ರೂಪಿಸಲಾಯಿತು. ಅಲ್ಲಿ 1931 ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಪುನಃ ಸಭೆ ಸೇರಿ ಧ್ವಜವನ್ನ 3 ಬಣ್ಣಗಳಿಂದ ಕೂಡಿ ಮಧ್ಯ ಚರಕವನ್ನು ಹೊಂದಿರಬೇಕು ಅಂತ ತೀರ್ಮಾನ ಮಾಡಿದ್ರು. 1931ರಲ್ಲಿ 3 ಬಣ್ಣ, 3 ಬಣ್ಣ, ನಡುವೆ ಏನ್ ಮಾಡ್ಬೇಕು? ಯಾವುದು? ಚರಕ. ಚರಕ ಇರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಚರಕ ಇರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ 3 ಬಣ್ಣ ಪಟ್ಟಿ ಯಾವುದು? ಮೇಲೆ ಕೇಸರಿ ಬಣ್ಣ, ಮಧ್ಯದಲ್ಲಿ ಬಿಳಿ ಬಣ್ಣದಿಂದ ಮತ್ತು ಕೆಳಗಿರ್ತಕ್ಕಂಥ ಹಸಿರು ಬಣ್ಣದಿಂದ ಕೂಡಿದ್ದು ಪ್ರಥಮ ಬಾರಿಗೆ ಈ ಧ್ವಜವನ್ನ ಕಾಂಗ್ರೆಸ್ ಸಮಿತಿ ಅಧಿಕೃತ ರಾಷ್ಟ್ರ ಧ್ವಜವನ್ನು ಅಂಗೀಕರಿಸಿತು. ಯಾವ್ಯಾವ ಬಣ್ಣ? ಕೇಸರಿ, ಬಿಳಿ, ಹಸಿರು, ಮಧ್ಯದಲ್ಲಿ ಚರಕ ಇರ್ತಕ್ಕಂತಹ ಚರಕ. ಆಗ ಆ ರಾಷ್ಟ್ರದಲ್ಲಿ ಹಿಂದಿನ ಧ್ವಜದಲ್ಲಿ ತ್ರಿವರ್ಣಗಳನ್ನ ಹಾಗೆ ಉಳಿಸಿಕೊಂಡು ಬಿಳಿ ಪಟ್ಟಿಯಲ್ಲಿರ್ತಕ್ಕಂಥ ಚರಕದ ಬದಲಾಗಿ ಅಶೋಕ ಚಕ್ರವರ್ತಿಯ ಧರ್ಮ ಚಕ್ರವನ್ನು ಸೇರಿಸಲಾಯಿತು. ಯಾವಾಗ? 1947 ಜುಲೈ 22ರಂದು ಕೇಸರಿ, ಬಿಳಿ, ಹಸಿರು ಬಣ್ಣ ಹಾಗೇ ಪಟ್ಟಿಯೊಳಗೆ ಅದೇ ಉಳಿಸಿಕೊಂಡು ಮಧ್ಯದಲ್ಲಿ ಅಶೋಕ ಚಕ್ರವನ್ನು ಹೊಂದಿರತಕ್ಕಂಥ ತ್ರಿವರ್ಣ ಧ್ವಜವನ್ನು ಸಂವಿಧಾನ ಸಮಿತಿ ಜುಲೈ 22, 1947 ಅಧಿಕೃತವಾಗಿ ರಾಷ್ಟ್ರಧ್ವಜ ಎಂದು ನಾಮಕರಣ ಮಾಡಲಾಯಿತು. ಅಂದಿನಿಂದ ಇಂದಿನವರೆಗೂ ಇದೇ ಧ್ವಜ ಇದೆ. ನೋಡಿ, ನಮ್ಮ ಧ್ವಜದ ಇತಿಹಾಸ, ಭಾರತದ ಧ್ವಜ ಹೆಂಗ್ ಬಂತು ಅನ್ನೋದಕ್ಕೆ ಅದಾಗ ಸಿಪಾಯಿ ದಂಗೆಯಿಂದ 1857 ಸಿಪಾಯಿ ದಂಗೆಯಿಂದ ಆರಂಭವಾಯಿತು ಒಂದು ರಾಷ್ಟ್ರಧ್ವಜನ ನಿರ್ಮಾಣ ಮಾಡ್ಲಿಕ್ಕೆ. ಆನಂತರ 1906ರಲ್ಲಿ ಆಗಸ್ಟ್ 7ರಂದು ಒಂದೇ ಮಾತರಂ ಇತ್ತು. ನಂತರ 1907ರಲ್ಲಿ ಮೇಡಮ್ ಕಾಮ ಮತ್ತೆ ಕುಸುಮಾರಂ ಮಿತ್ರ ಇರ್ತಕ್ಕಂಥ, ಮತ್ತೆ ಈ ಕಡೆ ಚಂದ್ರ ಇದ್ದಿದ್ದು ಆ ಕಡೆಗೆ ಚಂದ್ರ ತಗೊಂಡಾಗ ಆ ಕಡೆಯಿಂದ ಬಲಗಡೆಯಿಂದ ಮತ್ತೆ ಎಡಕ್ಕೆ ಸೂರ್ಯ ತಂದಿಟ್ಟು ಅಲ್ಲೊಂದು ಧ್ವಜ ಬಂತು. ಅದಲ್ಲದೆ ಮತ್ತೆ ವಿಜಯವಾಡದಲ್ಲಿ 1921ರಲ್ಲಿ ಗಾಂಧೀಜಿ ಅವರಿಗೆ ವೆಂಕಯ್ಯನವರು ಒಂದು ಧ್ವಜವನ್ನ ಸಮರ್ಪಿಸಿದರು. ಆ ಧ್ವಜದಲ್ಲಿ ಹಸಿರು ಮತ್ತು ಕೆಂಪು ಪಟ್ಟಿ ಇದೆಯಲ್ಲಪ್ಪ, ಆ ಪಟ್ಟಿ ಬೇಡ, ಬಿಳಿ ಸಮವಸ್ತ್ರವನ್ನ ಇಲ್ಲಿ ಅಂತ ಅಂದ್ಬಿಟ್ಟು ಗಾಂಧೀಜಿ ಯಾರಿಗೆ ಸಲಹೆ ಕೊಡ್ತಾರೆ? ಗಾಂಧೀಜಿಗೆ
ಪಿಂಗಾಲಿ ವೆಂಕಯ್ಯನವರಿಗೆ ಸಲಹೆನ ಸೂಚನೆ ಕೊಡ್ತಾರೆ. ಅದರಂತೆ ಮತ್ತೆ ಪುನಃ 1931ರಲ್ಲಿ ಮತ್ತೆ 4ನೇ ಧ್ವಜ ತಯಾರಾಗುತ್ತೆ. ಅವಾಗ 3 ಬಣ್ಣ ಇರ್ತಕ್ಕಂತಹ ಕೇಸರಿ, ಬಿಳಿ, ಹಸಿರನ್ನ ಇಟ್ಕೊಂಡು ಮಧ್ಯದಲ್ಲಿ ಗಾಂಧೀಜಿ ಚರಕವನ್ನ ಇರ್ತಕ್ಕಂತಹ ಧ್ವಜವನ್ನೇ ಅಲ್ಲಿ ಇಡ್ತಾರೆ. ಕೊನೆಗೆ ಅಧಿಕೃತವಾಗಿ ಮತ್ತೆ ಇದು ಬೇಡ, ಈ ಚರಕ ಬೇಡ, ಚರಕದ ಬದಲಾಗಿ ಸಾರನಾಥದಲ್ಲಿರ್ತಕ್ಕಂಥ ಸಾಮ್ರಾಟ ಅಶೋಕನ ಒಂದು ಚಕ್ರವನ್ನ ಇಡನಿ. ಇಲ್ಲಿ ಕೇಸರಿ, ಬಿಳಿ, ಹಸಿರು ಇರ್ತಕ್ಕಂಥ ನಡಮದಲ್ಲಿ ಬಿಳಿ ಮಧ್ಯದಲ್ಲಿ ಆ ಒಂದು ಚಕ್ರವನ್ನು ಇಡನೆ ಅಂತಂದ್ಬಿಟ್ಟು ಅಧಿಕೃತವಾಗಿ ಜುಲೈ 22, 1932 ರಾಷ್ಟ್ರದ ಅಂಗೀಕರಿಸಲಾಯಿತು. ಅರ್ಥ ಆಯ್ತಲ್ಲ? ಹಾಗಾದ್ರೆ ನಿಮಗೆ ಇದು ಬಹಳ ಇಂಪಾರ್ಟೆಂಟ್. ಕೇಸರಿ ಏನನ್ನ ಸಂಕೇತವಾಗಿದೆ? ಕೇಸರಿ ವೆರಿ ಗುಡ್. ತ್ಯಾಗ, ಶೌರ್ಯ, ಅಭಿಮಾನಗಳ ಸಂಕೇತ. ತ್ಯಾಗ, ಶೌರ್ಯ, ಅಭಿಮಾನಗಳ ಸಂಕೇತ. ಹಾಗಾದ್ರೆ ಬಿಳಿ ಶಾಂತಿ, ಸತ್ಯ, ಪರಿಶುದ್ಧತೆಗಳ ಸಂಕೇತ. ಹಾಗಾದ್ರೆ ಹಸಿರು ಸಮೃದ್ಧಿ, ಪ್ರಾಮಾಣಿಕತೆ, ಚೈತನ್ಯದ ಸಂಕೇತ. ಹಾಗೆ ಇನ್ನೊಂದು ಲಾಸ್ಟ್ ಅಶೋಕ ಚಕ್ರ ಅಂತ ಹೇಳಿದ್ರೆ ಧರ್ಮ ಚಕ್ರ ಅಂತ ಕರಿತೀವಿ. ಹೌದಾ? ಆ ಧರ್ಮ ಚಕ್ರ ನಾವೇನ್ ಕರಿತೀವಿ? ಪ್ರಗತಿಯ ದ್ಯೋತಕ. ಪ್ರಗತಿಯ ದ್ಯೋತಕ ಅಂತ ನೋಡಿ. ಕೇಸರಿ ಕಲರ್ ಯಾವಾಗಲೂ ಅದನ್ನೇ ಹೇಳೋದು, ಶೌರ್ಯ, ತ್ಯಾಗ, ಅಭಿಮಾನಿಗಳ ಸಂಕೇತನಾಗಿತ್ತು ಯಾವಾಗಲೂ ಕೇಸರಿ ಕಲರ್. ಹಾಗೆ ಬಿಳಿ ನೋಡಿ, ಶಾಂತಿ. ಯಾವಾಗಲೂ ಗಾಂಧೀಜಿ ಶಾಂತಿ 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 ಅಂತ ಹೇಳಿದ್ರು. ಜೊತೆಗೆ ಸತ್ಯ ನೋಡಿ. ಈ ವಸ್ತ್ರಗಳನ್ನು ಯಾರು ಹಾಕ್ತಾರೆ ನೋಡಿ, ಯಾರು ಹಾಕ್ತಾರೆ ನೋಡಿ ಬಿಳಿ ವಸ್ತ್ರ. ಆಮೇಲೆ ಈಗ ಯಾರು ಹಾಕ್ತಿರ್ತಾರೆ ಅತಿ ಹೆಚ್ಚು? ಆಮೇಲೆ ಬೀಸ್ಗಳು, ಆಮೇಲೆ ಡಾಕ್ಟರ್ಗಳು ನೋಡಿದಿರಾ? ನರ್ಸ್ಗಳು ನೋಡಿದಿರಾ? ನರ್ಸ್ಗಳು ಹತ್ರ, ಡಾಕ್ಟರ್ ಹತ್ರ ನಿಮ್ಮ ಕಾಯಿಲೆ ಅಥವಾ ಆರೋಗ್ಯವನ್ನ ನೀವು ಚೆಕಪ್ ಮಾಡಿಸ್ಕೊಂಡು ಹೋದಾಗ ನಿಮ್ಮ ಸತ್ಯವನ್ನೇ ಹೇಳಬೇಕು ಅವ್ರ ಹತ್ರ. ಅವರು ಪ್ರಾಮಾಣಿಕವಾಗಿ ಶಾಂತಿ ಮತ್ತು ಪರಿಶುದ್ಧತೆಯಿಂದ ಕೂಡಿರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ. ಹೌದಾ? ಎಸ್. ಹಸಿರು ಸಮೃದ್ಧಿ. ನಮ್ಮ ಭಾರತ ದೇಶ ಕೃಷಿಯನ್ನೇ ಅವಲಂಬಿಸಿದೆ. ಹೌದಾ? ಕೃಷಿ ಅಂತಕ್ಕಂಥದ್ದು ಏನು? ಸಮೃದ್ಧಿ. ರೈತರು ಬೆಳೆದ್ರೆ ಮಾತ್ರ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂತ್ಕೊಂಡು ತಿನ್ನೋದು. ರೈತರು ಬೆಳಿಲಿಲ್ಲ ಅಂತಂದ್ರೆ ಎಲ್ಲಿಂದ ತರ್ತಾರೆ? ಹೌದಾ? ಹಾಗಾಗಿ ರೈತರು ನಮ್ಮ ಭಾರತ ದೇಶದ ಬೆನ್ನೆಲುಬು. ಹೌದಾ? ಅದು ಬರೀ ಬಾಯಿಂದ ಹೇಳಿದ್ರೆ ಮಾತ್ರ ಸಾಲದು. ಅದನ್ನು ಅಧಿಕೃತವಾಗಿ ಪ್ರಾಯೋಗಿಕವಾಗಿ ನೀವೆಲ್ಲ ರೈತರ ಮಕ್ಕಳೇ ಇಲ್ಲಿ. ಹಾಗಾಗಿ ಹಸಿರತಕ್ಕಂಥ ಬಹಳ ಸಮೃದ್ಧಿ ಮತ್ತು ಪ್ರಾಮಾಣಿಕತೆಯಿಂದ ಅವ್ರ ರೈತರಿಗೆ ಯಾವುದೇ ಲಂಚ, ಮೋಸ, ವಂಚನೆ ಅಂತಕ್ಕಂಥದ್ದೇ ಬರಲ್ಲ. ತನ್ನ ಭೂಮಿ ತಾಯಿಯನ್ನ ನಂಬಿ ತಮ್ಮ ಬೆವರನ್ನ ಸುರಿಸಿ ಬಿಸಿಲು, ಮಳೆ ಅಂದಂಗೆ, ಚಳಿ, ಗುಡುಗು ಅಂದಂಗೆ ತನ್ನ ತಾಯಿಯನ್ನ ಉಳುಮೆ ಮಾಡಿ ನೇಗಿಲಿಡಿದು ಕಾಯಕವನ್ನು ಮಾಡ್ತಾ ಇರ್ತಾನೆ. ಅದು ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇರ್ತಾನೆ. ಒಳ್ಳೆ ಮಳೆ ಬಂತು ಅಂತ ನೋಡಿ, ಈ ವರ್ಷ ಸಂತೃಪ್ತಿಯಾದ ಮಳೆಯಿಂದ ಬೆಳೆ ಎಷ್ಟು ಚೆನ್ನಾಗಿದಾವ ಗೊತ್ತಾ? ಹಾಗಾಗಿ ಹಸಿರು ಸಮೃದ್ಧಿಯ ಸಂಕೇತ, ಚೈತನ್ಯದ ಸಂಕೇತ ಅಂತ. ಹಾಗೆ ಧರ್ಮಚಕ್ರ ಪ್ರಗತಿಯ ದೂತಕ ನೋಡಿ. ಚಕ್ರ ಯಾವಾಗ್ಲೂ ಬೆಳಕಿದ್ದು ಏನಾಗುತ್ತೆ?
ತಿರುಗ್ತಾ ಇದ್ದಾಗ ಈಗ ಅಗಲುತ್ತೆ, ಅದಾದ್ಮೇಲೆ ಕತ್ಲಾಗುತ್ತೆ, ಕತ್ಲಾಗಿದ್ದು ಮತ್ತೆ ಬೆಳಕಾಗುತ್ತೆ. ಹೀಗೆ ಪ್ರತಿಯೊಂದು ಮನುಷ್ಯರಿಗೂ ಸಮೇತ ಕಷ್ಟ ಸುಖ ದುಃಖ ಅಂತಕ್ಕಂಥದ್ದು ಜೀವನದಲ್ಲಿ ಬರ್ತಾ ಹೋಗ್ತಾ ಇರ್ತಾರೆ. ಅದು ಚಕ್ರ ಇದ್ದಂಗೆ, ಗಾಡಿ ಚಕ್ರ ಇದ್ದಂಗೆ, ಕಾಲ ಚಕ್ರ ಇದ್ದಂಗೆ. ಆಗ ಕತ್ಲಿದ್ದು ಬೆಳಕಾಗುತ್ತೆ, ಬೆಳಕಿದ್ದು ಕತ್ಲಾಗುತ್ತೆ. ಸೊ ಇದು ಪ್ರಗತಿಯ ದ್ಯೂತಕ ಅಂತ ಹೇಳ್ತೀವಿ. ಸೊ ಇದು ಬಹಳ ಇಂಪಾರ್ಟೆಂಟ್. 4 ಮುಖ, ಈ 4 ಪ್ರತಿಯೊಬ್ಬರು ಸಮೇತ ನೀವು ತಿಳ್ಕೊಂಡಿರ್ಬೇಕು. ನೀವು ಎಲ್ಲೇ ಹೋದ್ರಿ ಈ ವಿಷಯವನ್ನ ನೀವು ಮುಂದಿನ ಒಂದು ಹೈಯರ್ ಎಜುಕೇಶನ್ ಹೋದ್ರು ಇದನ್ನ ನೀವು ಮನೆ ಇದರಲ್ಲಿ ಮೈಂಡ್ ಅಲ್ಲಿ ಅಚ್ಚ ಹಸಿರಾಗಿ ಹಾಗೆ ತಿಳ್ಕೊಂಡಿರ್ಬೇಕು. ಗೊತ್ತಾತಲ್ಲ? ಎಸ್. ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದೆಯಾ? ಎಷ್ಟು ರೂಪಾಯಿ? ಧ್ವಜ ಮತ್ತು ರಾಷ್ಟ್ರಗೀತೆ ಎರಡು ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಪಟ್ಟಿದ್ದೆ, ಹೌದಾ? ಸೊ ರಾಷ್ಟ್ರ ಧ್ವಜ ಆಯ್ತು. ಈಗ ರಾಷ್ಟ್ರ ಧ್ವಜವನ್ನ ರಚಿಸಿ ಮಾಡಿದ್ಯಾರು? ಬೆಂಗಾಲಿ. ಅಧಿಕೃತವಾಗಿ ರಾಷ್ಟ್ರ ಧ್ವಜ ಹೀಗೆ ಇರ್ಬೇಕಂತ ಅಂದ್ಬಿಟ್ಟು ಎಷ್ಟೋ ಜಾರಿಗೆ ಬಂತು? ಹೌದಾ? ಮೊಟ್ಟ ಮೊದಲು ರಾಷ್ಟ್ರ ಧ್ವಜ ಇದ್ದಿದ್ದೆ ಹೀಗೆ ಇರ್ಬೇಕಂತ ಅಂದ್ಬಿಟ್ಟು ಆರಂಭ ಮಾಡಿದಂತ ಒಂದು ಇಸ್ವಿ ಯಾವುದು? ಹೌದಾ? ಸೊ ಇಲ್ಲಿಂದ ಆರಂಭವಾಗಿದೆ ರಾಷ್ಟ್ರ ಧ್ವಜ. ಕೊನೆಗೆ ಎಲ್ಲಿಗೆ ಬಂದು ನಿಂತ್ಕೊಂಡು 1930ರಲ್ಲಿ 3 ಬಣ್ಣ ಜೊತೆ ಚರಕ ಇತ್ತು, ಹೌದಾ? ಆದ್ರೆ ಕೇಸರಿ ಬಿಳಿ ಬಣ್ಣವನ್ನ ಹಾಗೆ ಉಳಿಸ್ಕೊಂಡು ಮಧ್ಯದಲ್ಲಿ ಏನ್ ಮಾಡಿದ್ರು? ಅಶೋಕನ ಧರ್ಮಚಕ್ರ. ಓಕೆ, ನೆಕ್ಸ್ಟ್ ಈಗ ರಾಷ್ಟ್ರಗೀತೆ. ರಾಷ್ಟ್ರಗೀತೆ ಈ ರಾಷ್ಟ್ರಗೀತೆ ಅಂತಕ್ಕಂಥದ್ದು ನೋಡಿ, ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದಂತಹ ಒಂದು ರಾಷ್ಟ್ರಗೀತೆ ಇದೆ. ಈ ರಾಷ್ಟ್ರಗೀತೆಯನ್ನ ಇದು ಅಳಿಸ್ಬೋದಾಗಾರೆ? ಅಳಿಸ್ಬೋದಾ? ನಮ್ಮ ರಾಷ್ಟ್ರಗೀತೆ ಯಾವುದು? ರಾಷ್ಟ್ರಗೀತೆ ಹೌದಾ? ಈ ರಾಷ್ಟ್ರಗೀತೆ ಜನಗಣ ಮನವನ್ನ ಬರೆದವರು ಯಾರು? ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಇದನ್ನ ಬರೆದವರು. ಎಷ್ಟರಲ್ಲಿ ಬರೆದ್ರು? 1911. ಇದೇ ರವೀಂದ್ರನಾಥ ಟ್ಯಾಗೋರ್ ಅವರು ಮತ್ತೊಂದು ರಾಷ್ಟ್ರಗೀತೆಯ ಒಂದು ಗೀತೆಯನ್ನ ಬರೆದಿದ್ದಾರೆ. ಆ ದೇಶದ ಯಾರಾದ್ರೂ ಗೊತ್ತಾ? ಅದು ಯಾವ್ದಂತ? ಇದೇ ನಮ್ಮ ರವೀಂದ್ರನಾಥ ಭಾರತ ದೇಶದ ರಾಷ್ಟ್ರಗೀತೆ ಬರೆದಂತಹ ನೋ ಅವರು ಶ್ಯಾಮಲಾಲ್ ಗುಪ್ತಾ, ಬಂಕಿಮಚಂದ್ರ ಚಟರ್ಜಿ ಒಂದೇ ಮಾತನಾಡಿದ್ರು. ಇದೇ ರವೀಂದ್ರನಾಥ್ ಟ್ಯಾಗೋರ್ ಅವರು ಜನಗಣ ಮನ ನಮ್ಮ ದೇಶದ ರಾಷ್ಟ್ರಗೀತೆ. ಹಾಗೆ ನಮ್ಮ ದೇಶದ ನೆರೆಯ ದೇಶ ಪಕ್ಕದ ರಾಷ್ಟ್ರ ಆದಂತಹ ಬಾಂಗ್ಲಾದೇಶ ಕೇಳಿದಿರಾ? ಬಾಂಗ್ಲಾದೇಶದ ರಾಷ್ಟ್ರಗೀತೆ ಬರೆದವರು ರವೀಂದ್ರನಾಥ ಟ್ಯಾಗೋರೆ. ಅಮರ್ ಸೋನರ್ ಬಾಂಗ್ಲಾ ಅಂತ ಆಗ್ತದೆ. ಸೊ ನಾವು ಹಿಂಗ್ ಜನ ಗಣ ಮನ ಅಂತ ಕರಿತೀವೋ ಹಾಗೆ ಅಮರ್ ಸೋನರ್ ಬಾಂಗ್ಲಾ, ಅಮರ್ ಸೋನರ್ ಬಾಂಗ್ಲಾ ಅಂತ ಅಂದ್ಬಿಟ್ಟು ಅದೊಂದು ಗೀತೆ. ಇದನ್ನು ಬರ್ತಾರೋ ಅವರೇನೆ, ಅಮರ್ ಸೋನರ್ ಬಾಂಗ್ಲಾ ಅಂತ. ಸೊ ಹೀಗೆ 1911ರಲ್ಲಿ ಬಂಗಾಳಿ ಭಾಷೆಯಲ್ಲಿ ರಚಿಸಿದಂತಹ ಗೀತೆ. ಯಾವ ಭಾಷೆಯಲ್ಲಿ ರಚನೆ ಮಾಡಿದ್ರು? ಬಂಗಾಳಿ ಭಾಷೆಯಲ್ಲಿ ರಚನೆ ಮಾಡಲಾಗಿದೆ. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರು 1911ರಲ್ಲಿ ನಮ್ಮ ರಾಷ್ಟ್ರಗೀತೆಯಾದಂತಹ ಜನ ಗಣ ಮನವನ್ನ ಬಂಗಾಳಿ ಭಾಷೆಯಲ್ಲಿ ರಚನೆ ಮಾಡಿದರು. ಈ ಗೀತೆಯು 5 ಪ್ಯಾರಾಗಳನ್ನು ಹೊಂದಿದೆ. 5 ಪ್ಯಾರಾಗಳನ್ನು ಹೊಂದಿದೆ. ಎಷ್ಟು ಪ್ಯಾರಾ?
ಆದ್ರೆ ನಾವು ಬರೇ ಎಷ್ಟು ಲೈನ್ ಆಡ್ತೀವಿ? ಎಷ್ಟು ಲೈನ್ ಆಡ್ತೀವಿ ನಾವು ಡೈಲಿ? ಅಷ್ಟು ಮಾತ್ರ, ಆ ಲೈನ್ ಮಾತ್ರ ನಾವು ಏನ್ ಮಾಡ್ತೀವಿ, ಆಡಲಾಗುತ್ತದೆ. ಮಾತ್ರ ಆಡ್ತೀವಿ. ಮೊದಲ ಪ್ಯಾರಾದ ಪದ್ಯಗಳ ಸಾಲುಗಳನ್ನು ಆರಿಸಿಕೊಂಡು ನಮ್ಮ ರಾಷ್ಟ್ರಗೀತೆಯನ್ನು ರೂಪಿಸಲಾಗಿದೆ. ಮೊದಲ ಪ್ಯಾರಾದ ಪದ್ಯಗಳನ್ನು ಆರಿಸಿಕೊಂಡು ಈ ಪದ್ಯದ ಸಾಲುಗಳ ಅನಂತರ ಜಯ ಹೇ ಜಯ ಹೇ ಜಯ ಹೇ ಎಂದು ಜಯಕಾರದ ಸಾಲು ಸೇರಿದ ಭಾಗವೇ ನಮ್ಮ ಅಧಿಕೃತ ರಾಷ್ಟ್ರಗೀತೆ. ಯಾವುದು ನಮ್ಮ ಅಧಿಕೃತ ರಾಷ್ಟ್ರಗೀತೆ? ಜನಗಣಮನ. ನೋಡಲ್ಲಿ ಜನಗಣಮನ ರಾಷ್ಟ್ರಗೀತೆ ಇದೆಯಲ್ಲ, ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, तव शुभ नामे जागे तव शुभ आशीष मागे, गाहे तव जय गाथा जनगण मंगलदायक जय हे भारत भाग्य विधाता, जय हे जय हे जय हे ಜಯ ಹೇ. ಈ ರೀತಿ ಇದೆ, ಹೌದಾ? ಎಲ್ಲ ಬಂದು ಅಲ್ಲಿ ರಾಷ್ಟ್ರಗೀತೆ ಹೇಳಕ ನಾವು ಯಾವತ್ತಿಗೂ ಕುತ್ಕೊಂಡು ಹೇಳ್ಬಾರ್ದು. ಹೌದು ಸರ್, ಮತ್ತೆ ನೀವು ನಿಂತ್ಕೊಂಡು ಹೇಳಿದ್ರೆ ಸರ್ ಎಲ್ಲರೂ ಕುತ್ಕೊಂಡು ಹೇಳಿ. ಅದು ಹೇಗಪ್ಪ ಅಂತಂದ್ರೆ, ಇದು ನಾವು ಪಾಠ ಮಾಡ್ತಾ ಇರೋದ್ರಿಂದ ಸೊ ಅದೊಂದು ನಾವು ಲೆಸನ್ ನಾವು ಪಾಠ ಮಾಡೋದ್ರಿಂದ ಈ ರೀತಿ ಜನಪದ ರವೀಂದ್ರನಾಥ್ ಟಾಗೂರ್ ಅವರು ಈ ತರ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಸಾಹಿತ್ಯವನ್ನು ನಿಮಗೆ ತಪ್ಪ ಮಾಡಿದ್ವಿ, ಹೌದಾ? ಅದಕ್ಕೆ ಒಂದು ತನ್ನದೇ ಆದಂತಹ ಒಂದು ಗೌರವವನ್ನು ಕೊಡಬೇಕು. ಅದರ ರಾಷ್ಟ್ರಗೀತೆ ಎಲ್ಲೇ ಹಾಡ್ತಾ ಇದೆ ಶಾಲಾ ಕಾಲೇಜುಗಳಲ್ಲಿ ಎದ್ದು ನಿಂತು ಅದಕ್ಕೆ ತನ್ನದೇ ಆದಂತಹ ಒಂದು ಮಹತ್ವ ಇದೆ. ಎಲ್ಲೇ ಶಾಲಾ ಕಾಲೇಜ್ ಅಂತ ರಾಷ್ಟ್ರಗೀತೆ ಕೇಳಿದ ತಕ್ಷಣ ಎಲ್ಲರೂ ಸಮೇತ ಎದೆ ಉಬ್ಬಿಸಿ ಅವರು ಸಮೇತ ಅದಕ್ಕೆ ಕೋರಿಸ್ಕೊಡ್ಬೇಕು, ಹಾಡಬೇಕು, ಗಟ್ಟಿಯಾಗಿ ಮೇಲು ಧ್ವನಿಯಲ್ಲೇ ಹಾಡಬೇಕು. ಯಾಕಂದ್ರೆ ನಮ್ಮ ದೇಶದ ರಾಷ್ಟ್ರಗೀತೆ ಅದು ಅಲ್ಲ. ಸೊ ಹಾಗಾಗಿ ಆಗಸ್ಟ್ 14, 1942 ನಡೆದಂತಹ ಸಂವಿಧಾನ ರಚನಾ ಸಭೆಯ ಐತಿಹಾಸಿಕ ಮಧ್ಯರಾತ್ರಿ ಅಧಿವೇಶನದಲ್ಲಿ ಜನಗಣಮನ ಗೀತೆಯನ್ನು ಹಾಡಲಾಯಿತು. 1947 ಆಗಸ್ಟ್ 14 ಮಧ್ಯರಾತ್ರಿ ಜನಗಣಮನ ಗೀತೆಯನ್ನು ಹಾಡಲಾಯಿತು. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯ ದಿನವಾದ ಆಗಸ್ಟ್ 15ರಂದು ರಾಷ್ಟ್ರಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಸ್ವಾತಂತ್ರ್ಯದ ಭಾರತ ಸಂವಿಧಾನ ರಚನಾ ಸಭೆ ಜನವರಿ 24, 1950ರಂದು ಜನಗಣಮನವನ್ನು ಅಧಿಕೃತ ರಾಷ್ಟ್ರಗೀತೆ ಎಂದು ಅಂಗೀಕರಿಸಲಾಯಿತು. ನಾವು ಮೊದಲನೇದಾಗಿ ಜನಗಣಮನವನ್ನು ಯಾವಾಗ ಅಧಿಕೃತವಾಗಿ ರಾಷ್ಟ್ರಗೀತೆ ಅಂತಂದ್ರೆ ಜನವರಿ 24, ಜನವರಿ 24, 1950ರಲ್ಲಿ ಅಧಿಕೃತ ರಾಷ್ಟ್ರಗೀತೆ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿತು ನಮ್ಮ ಭಾರತ ಸರ್ಕಾರ. ಈ ರಾಷ್ಟ್ರಗೀತೆಯನ್ನ ನಿಯಮದಂತೆ 48ರಿಂದ 52 ಸೆಕೆಂಡ್ ಒಳಗೆ ಆಡಬೇಕು. ಎಷ್ಟು ಸೆಕೆಂಡ್? 52 ಸೆಕೆಂಡ್ಗೆ ಮುಗಿಸ್ಬೇಕು ಅಂತ. ಇದರೊಳಗೆ 48ರಿಂದ ಆರಂಭ ಆಯ್ತು ಅಂದ್ರೆ 52ರೊಳಗೆ ಮುಗಿಸ್ಬೇಕು. ಅಂದ್ರೆ ಜನಗಣಮನ ಅಂತ ಅಲ್ಲಿಂದ ಸ್ಟಾರ್ಟ್ ಆದ್ರೆ 48 ಮುಗಿಸಿದ್ರೆ ಫಾಸ್ಟ್ ಆಗುತ್ತೆ. 49 ಅಥವಾ 50ರೊಳಗೆ ಮುಗಿಸ್ಬಿಡ್ಬೇಕು. 52ಕ್ಕಿಂತ ದಾಟಂತಂದ್ರೆ ಬಹಳ ತುಂಬಾ ಲೇಟ್ ಆಗುತ್ತೆ ಅಂತ. ಓಕೆ, ಸೊ 48ರಿಂದ 52 ಸೆಕೆಂಡ್ ಒಳಗೆ ಆಡಬೇಕು. ರಾಷ್ಟ್ರಗೀತೆಗೆ ಸೂಕ್ತ ಗೌರವ ಕೊಡಬೇಕು. ಈಗ ಜೆ ಟಿ ಲಕ್ಷ್ಮಿ ಹೇಳಿದ ಹಾಗೆ ಅದಕ್ಕೆ ಸೂಕ್ತವಾದಂತಹ ಗೌರವ ಕೊಡಬೇಕು ನಾವು.
ಹಾಗೂ ರಾಷ್ಟ್ರಗೀತೆ ಹಾಡುವಿಕೆಗೆ ಅಡ್ಡಿ ತರುವುದು ಶಾಸನದ ಪ್ರಕಾರ ಶಿಕ್ಷಾರ್ಹ ಅಪರಾಧ. ರಾಷ್ಟ್ರಗೀತೆ ಹಾಡಬಾರ್ದಪ್ಪ ಅಂತಂದ್ರೆ ಅದೊಂದು ಶಿಕ್ಷಾರ್ಹ ಅಪರಾಧ. ಹಾಡಲೇಬೇಕು, ಅದನ್ನು ಹಾಡಿಸ್ಬೇಕು, ರಾಗವಾಗಿ ಹಾಡಬೇಕು ಅಂತ. ಹೀಗೆ ರಾಷ್ಟ್ರಗೀತೆಯನ್ನ 1950 ಜನವರಿ 24ರಂದು ಅಧಿಕೃತವಾಗಿ ಸೇರಿಸಲಾಯಿತು. ಅಧಿಕೃತ ರಾಷ್ಟ್ರಗೀತೆಯನ್ನು ಅಂಗೀಕರಿಸ. ಆದರೆ 1947 ಆಗಸ್ಟ್ 14ರಂದು ನಡೆದ ಸಂವಿಧಾನ ರಚನಾ ಸಭೆ ಐತಿಹಾಸಿಕ ಮಧ್ಯರಾತ್ರಿಯಲ್ಲಿ ಈ ಗೀತೆಯನ್ನು ಹಾಡಲಾಯಿತು. ನಿಮಗೆ ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದಿಸಿ ಬರೆದಲ್ಲಿ ಕೊಡ್ತಾರೆ, ಕೊಟ್ಟಿದ್ದಾರೆ, ಹೌದಲ್ಲ? ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ರವೀಂದ್ರನಾಥ. ರಾಷ್ಟ್ರಗೀತೆ ಯಾವ ಭಾಷೆಯಲ್ಲಿ ರಚಿತವಾಗಿದೆ? ರಾಷ್ಟ್ರಗೀತೆಯನ್ನು ಎಷ್ಟು ಸಮಯದಲ್ಲಿ ಹಾಡಿ ಮುಗಿಸಬೇಕು? ನಮ್ಮ ರಾಷ್ಟ್ರ ಎಷ್ಟು ಬಣ್ಣಗಳನ್ನು ಹೊಂದಿದೆ? ಯಾವ್ಯಾವು? ಕೇಸರಿ. ಆಗಸ್ಟ್ 7, 1906 ಆಗಸ್ಟ್ 7, 1906 ಏನು? ಪ್ರಥಮ ರಾಷ್ಟ್ರಧ್ವಜದ ಆರೋಹಣ. ಜುಲೈ 22, 1947 ಅಂಗೀಕರಿಸಿತು. ಸಂವಿಧಾನ ಸಮಿತಿ ರಾಷ್ಟ್ರಧ್ವಜವನ್ನ ಅಂಗೀಕರಿಸಿತು. ಆಗಸ್ಟ್ 14, 1947 ಜನಗಣಮನ ರಾಷ್ಟ್ರಗೀತೆಯನ್ನು ಚಾರಿತ್ರಿಕವಾಗಿ ಮಧ್ಯರಾತ್ರಿ ಅಧಿವೇಶನದಲ್ಲಿ ಹಾಡಲಾಯಿತು. ಜನವರಿ 24, 1950 ರಾಷ್ಟ್ರಗೀತೆಯ ಅಂಗೀಕಾರ. 1911 ರಾಷ್ಟ್ರಗೀತೆಯನ್ನು ಬಂಗಾಳಿ ಭಾಷೆಯಲ್ಲಿ ರಚಿಸಿದರು. ರಾಷ್ಟ್ರಗೀತೆಯನ್ನು ಬಂಗಾಳಿ ಭಾಷೆಯಲ್ಲಿ ರಚಿಸಿದರು. ಸಿಕ್ತಾ ಎಲ್ಲಕ್ಕೂ? ಇದರಲ್ಲಿ ಏನಾದ್ರು ನೋಡ್ಸಿದೀಯಾ? ಎಷ್ಟಾಯ್ತಪ್ಪ?